ನಮಸ್ಕಾರ ಸ್ನೇಹಿತರೆ, ಭಗವದ್ಗೀತೆಯ 16ನೇ ದಿನದ ಜ್ಞಾನ ಪಯಣಕ್ಕೆ ಸುಸ್ವಾಗತ. ನಿನ್ನೆಯ ಭಾಗದಲ್ಲಿ ನಾವು ಕೆಲಸ ಮಾಡುವುದು ಎಷ್ಟು ಅನಿವಾರ್ಯ ಎಂದು ತಿಳಿದೆವು. ಆದರೆ ಅನೇಕರು ಹೇಳುತ್ತಾರೆ, ಕೆಲಸ ಮಾಡುವುದರಿಂದಲೇ ನಮಗೆ ಒತ್ತಡ ಮತ್ತು ಬಂಧನ ಉಂಟಾಗುತ್ತದೆ ಎಂದು. ಈ ಬಂಧನದಿಂದ ತಪ್ಪಿಸಿಕೊಳ್ಳುವುದು ಹೇಗೆ? ನಮ್ಮ ಕೆಲಸವನ್ನು ಯಜ್ಞವನ್ನಾಗಿ ಪರಿವರ್ತಿಸುವುದು ಹೇಗೆ? ಕೃಷ್ಣನು ಇಂದು ನಮಗೊಂದು ಅದ್ಭುತವಾದ ಜೀವನದ ರಹಸ್ಯವನ್ನು ಬಿಚ್ಚಿಡುತ್ತಿದ್ದಾನೆ. ಯಜ್ಞಾರ್ಥಾತ್ ಕರ್ಮಣೋನ್ಯತ್ರ ಲೋಕೋಯಂ ಕರ್ಮಬಂಧನಃ ತದರ್ಥಂ ಕರ್ಮ ಕೌಂತೇಯ ಮುಕ್ತಸಂಗಃ ಸಮಾಚರ. ಯಜ್ಞಕ್ಕಾಗಿ ಮಾಡುವ ಕೆಲಸವನ್ನು ಬಿಟ್ಟು ಉಳಿದೆಲ್ಲಾ ಕೆಲಸಗಳು ಮನುಷ್ಯನನ್ನು ಈ ಲೋಕದಲ್ಲಿ ಬಂಧಿಸುತ್ತವೆ. ಆದ್ದರಿಂದ ಕುಂತಿಪುತ್ರನೇ, ನೀನು ಫಲದ ಆಸೆಯನ್ನು ಬಿಟ್ಟು ಯಜ್ಞದ ಭಾವನೆಯಿಂದಲೇ ನಿನ್ನ ಕರ್ತವ್ಯವನ್ನು ಮಾಡು. ಯಜ್ಞ ಎಂದರೆ ಕೇವಲ ಹವನಕುಂಡಕ್ಕೆ ತುಪ್ಪ ಹಾಕುವುದು ಮಾತ್ರವಲ್ಲ, ನಿಸ್ವಾರ್ಥವಾಗಿ ಪರರ ಹಿತಕ್ಕಾಗಿ ಮತ್ತು ದೇವರಿಗೆ ಅರ್ಪಿತವಾಗಿ ಮಾಡುವ ಪ್ರತಿಯೊಂದು ಕೆಲಸವೂ ಯಜ್ಞವೇ. ನಾವು ಕೇವಲ ನನಗಾಗಿ ಎಂದು ಕೆಲಸ ಮಾಡಿದಾಗ ಅದು ಬಂಧನವಾಗುತ್ತದೆ. ಆದರೆ ಅದೇ ಕೆಲಸವನ್ನು ಸಮಾಜಕ್ಕಾಗಿ ಅಥವಾ ದೇವರಿಗಾಗಿ ಎಂದು ಮಾಡಿದಾಗ ಅದು ನಮಗೆ ಶಾಂತಿಯನ್ನು ನೀಡುತ್ತದೆ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮದೇವನು ಯಜ್ಞದೊಂದಿಗೆ ಮಾನವರನ್ನು ಸೃಷ್ಟಿಸಿ ಹೀಗೆ ಹೇಳಿದನು: ಈ ಯಜ್ಞದ ಮೂಲಕ ನೀವು ಅಭಿವೃದ್ಧಿ ಹೊಂದಿರಿ. ನೀವು ದೇವತೆಗಳನ್ನು ತೃಪ್ತಿಪಡಿಸಿ, ದೇವತೆಗಳು ನಿಮ್ಮನ್ನು ತೃಪ್ತಿಪಡಿಸುತ್ತಾರೆ. ಅಂದರೆ ಪ್ರಕೃತಿಯು ನಮಗೆ ಮಳೆ, ಗಾಳಿ, ಆಹಾರವನ್ನು ನೀಡುತ್ತಿದೆ. ನಾವು ಪ್ರತಿಯಾಗಿ ಪ್ರಕೃತಿಗೆ ಧನ್ಯವಾದ ಅರ್ಪಿಸಬೇಕು. ಯಾರು ಪ್ರಕೃತಿಯಿಂದ ಎಲ್ಲವನ್ನೂ ಪಡೆದು ಪ್ರತಿಯಾಗಿ ಏನನ್ನೂ ನೀಡುವುದಿಲ್ಲವೋ ಅವರು ಕಳ್ಳರು ಎಂದು ಕೃಷ್ಣ ಕಟುವಾಗಿ ಹೇಳುತ್ತಾನೆ. ಅನ್ನಾದ್ ಭವಂತಿ ಭೂತಾನಿ ಪರ್ಜನ್ಯಾದನ್ನ ಸಂಭವಃ ಯಜ್ಞಾದ್ ಭವತಿ ಪರ್ಜನ್ಯೋ ಯಜ್ಞಃ ಕರ್ಮ ಸಂಭವಃ. ಅಂದರೆ ಎಲ್ಲಾ ಜೀವಿಗಳು ಅನ್ನದಿಂದ ಹುಟ್ಟುತ್ತವೆ, ಅನ್ನವು ಮಳೆಯಿಂದ ಲಭಿಸುತ್ತದೆ, ಮಳೆಯು ಯಜ್ಞದಿಂದ ಉಂಟಾಗುತ್ತದೆ ಮತ್ತು ಯಜ್ಞವು ಕರ್ಮದಿಂದ ಉತ್ಪನ್ನವಾಗುತ್ತದೆ. ಈ ಪ್ರಪಂಚವು ಒಂದು ಚಕ್ರದಂತೆ ಕೆಲಸ ಮಾಡುತ್ತದೆ. ಪ್ರತಿಯೊಬ್ಬರೂ ತಮ್ಮ ಪಾಲಿನ ಕೆಲಸವನ್ನು ಮಾಡಲೇಬೇಕು. ಸೂರ್ಯ ತನ್ನ ಕೆಲಸ ಮಾಡುತ್ತಿದ್ದಾನೆ, ಮರಗಳು ತಮ್ಮ ಕೆಲಸ ಮಾಡುತ್ತಿವೆ. ಮನುಷ್ಯ ಮಾತ್ರ ಫಲದ ಆಸೆಗೆ ಬಿದ್ದು ಈ ಚಕ್ರವನ್ನು ಕೆಡಿಸುತ್ತಿದ್ದಾನೆ. ಈ ಚಕ್ರವನ್ನು ಯಾರು ಅನುಸರಿಸುವುದಿಲ್ಲವೋ ಅವರ ಜೀವನವು ವ್ಯರ್ಥ ಎಂದು ಕೃಷ್ಣ ಎಚ್ಚರಿಸುತ್ತಿದ್ದಾನೆ. ನಿಮ್ಮ ಕೆಲಸ ಕೇವಲ ನಿಮಗಾಗಿ ಇರಬಾರದು, ಅದು ಈ ಸೃಷ್ಟಿಯ ಸಮತೋಲನಕ್ಕಿರಲಿ. ಸ್ನೇಹಿತರೆ, ಪ್ರಕೃತಿಯಿಂದ ಪಡೆಯುವುದು ಮತ್ತು ಪ್ರತಿಯಾಗಿ ನೀಡುವುದು ಇದೇ ಯಜ್ಞದ ಸಾರ. ಆದರೆ ಆತ್ಮದಲ್ಲಿಯೇ ತೃಪ್ತನಾದ ವ್ಯಕ್ತಿಗೆ ಯಾವುದೇ ಕರ್ತವ್ಯ ಇರುವುದಿಲ್ಲವೇ? ಶ್ರೀಕೃಷ್ಣನೇ ಸ್ವತಃ ಕೆಲಸ ಮಾಡಬೇಕಾದ ಅಗತ್ಯವಿದೆಯೇ? ಈ ರೋಚಕ ಪ್ರಶ್ನೆಗಳಿಗೆ ಉತ್ತರ ನಾಳಿನ 17ನೇ ಭಾಗದಲ್ಲಿ ಸಿಗಲಿದೆ. ಮರೆಯದೇ ವೀಕ್ಷಿಸಿ. ಧನ್ಯವಾದಗಳು.